ನನ್ನ ಗಾಡಿಗೆ ಆಕ್ಸಿಡೆಂಟ್ ಬಿಟ್ಟರೆ ಇದೇ ಕಾಸ್ಟ್ಲಿಯೆಸ್ಟ್ ಪಾರ್ಟ್ ಹಾಕಿರೋದು. ವ್ಲಾಗ್ ಏನಾಗಿದೆ ಅಂದರೆ ರೇರ್ ಮ್ಯಾಗ್ವಿಲ್ ಇದು. ಸೊ ಏನು ಸಮಸ್ಯೆ ಅಂತಂದರೆ ಇಲ್ಲಿ ಬೇರಿಂಗ್ ಬರುತ್ತಲ್ಲ, ಇದಲ್ಲ ಸಾರಿ ಈ ಸೈಡ್ದು, ಇಲ್ಲಿ ಬೇರಿಂಗ್ ಪ್ಲೇಸ್ ಆಗುತ್ತೆ ಇಲ್ಲಿ. ಇದು ಐ ಡಿ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಹಂಗಾಗಿ ಬೇರಿಂಗ್ ಲೂಸ್ ಆಗ್ತದೆ ಇಲ್ಲಿ ಯಾವ್ದಾಗ್ತದೆ. ಸೊ ಅದು ರೀವರ್ಕೆಲ್ಲ ಮಾಡಿಸಿದ್ರೆ ಜಾಸ್ತಿ ದಿವಸ ಬರ್ಬೋದು, ಗೊತ್ತಿಲ್ಲ, ಸುಮ್ಮನೆ ಟ್ರೈ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೊಸ ಮ್ಯಾಗ್ವಿಲು 5300 ರೂಪಾಯಿ ಬ್ಲಡ್. ಇದೇ ಕಾಸ್ಟ್ಲಿ ಹಾಕ್ಸಿರೋದು. ಆ್ಯಕ್ಚುಲಿ ಗಾಡಿ ಆಲ್ಮೋಸ್ಟು ಎಷ್ಟು ಇವಾಗ 78,500 ಚಿಲ್ಲರೆ, ಅಂದರೆ ಹಳೆ ಮೀಟ್ರು 12,000 ಹತ್ತತ್ರ ಓಡಿತ್ತು. ಸೊ ಆಲ್ಮೋಸ್ಟ್ 90,000 ಕಿಲೋಮೀಟರ್ಸು. ಬ್ಯಾಟ್ರಿ ಇನ್ನೂ ಇದೆ, ಅದೇನೇ ಒರಿಜಿನಲ್ ಬ್ಯಾಟ್ರಿನೇ, ಕಂಪ್ನಿಯಿಂದ ಬಂದಿದೆ. ಸ್ವಲ್ಪ ವೀಕ್ ಆಗಿದೆ, ಸ್ವಲ್ಪ ಏನು ಜಾಸ್ತಿನೇ ಹೋಗಿತ್ತು. ಬ್ಯಾಟ್ರಿ ಒಂದು ಚೇಂಜ್ ಮಾಡಿಸ್ಬಿಟ್ಟಿಲ್ಲ ಆಫ್ಟರ್ 5 ಇಯರ್ಸ್. ಸೊ ಇದೇ ಬಂದಿರೋದು ನೋಡಿ, ಅದು ಬಿಟ್ಟರೆ ಮೇಜರು ಇಂಜಿನ್ ಕೆಲಸ ಅಂತ ಯಾವುದು ಬಂದಿಲ್ಲ. ಕಂಪ್ನಿ ಕಡೆಯಿಂದ ಕ್ಲಸ್ಟರ್ ಪ್ರಾಬ್ಲಮ್ ಅಂತ ಅದು 4 ಸಲ ಚೇಂಜ್ ಮಾಡಿದ್ರು ಅವರೇ. ಮತ್ತು ಆಮೇಲೆ ಶೋರೂಮ್ಗೆ ಸರ್ವಿಸೇ ಕೊಡೋದಾಗ ಗೊತ್ತಿದೆ. ಈಗ ಮ್ಯಾಗ್ವಿಲ್ ಚೇಂಜು ನೋಡಿ, ಹಳೇದು ಇಲ್ಲಿ ಸ್ಟೆಪ್ ಬಂದೈತೆ. ಸೊ ಹಂಗಾಗಿ ಗಯ ಬೇರಿಂಗ್ ಕೂರಿಸ್ರು ನೀಟಾಗಿ ಬರ್ತದೆ, ನೀಟಾಗಿ ಆಯ್ತದೆ ಶೇಕ್. ಸೊ ಹಂಗಾಗಿ ಹೊಸ ಮ್ಯಾಗ್ವಿಲ್. ಸೊ ಮ್ಯಾಗ್ವಿಲ್ ಚೇಂಜ್ ಮಾಡಿಸ್ದೆ. ಅದು ಹೆಂಗೆ ಗೊತ್ತಾಯ್ತು ಅಂದರೆ, ಆ್ಯಕ್ಚುಲಿ ಇದು ನನ್ನ ಗಾಡಿಗೆ ಮ್ಯಾಗ್ವಿಲ್ಲು ಅಲಾಯ್ ವಿಲ್ಲು ಹೋಗ್ಬಿಟ್ಟಿತ್ತು. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೋ ಗೊತ್ತಿಲ್ಲ, ಬಟ್ ಏನೂ ಮಾಡಲ್ಲ ಗುರು. ನಾವು ಮ್ಯಾಗ್ವಿಲ್ ಹೋಗಂಗೆ ಅದೇನು ಕುತ್ಕೊಂಡು ಕರಿತೀವ ಗೊತ್ತಿಲ್ಲ. ಒಂದು 30,000 40,000 ಓಡಿಸ್ದಾಗಲೇ ವೇರ್ ಔಟ್ ಆಗಿತ್ತು. ಯಾವ ರೀಸನ್ಗೆ ಹೋಗಿರುತ್ತೆ ಅಂತ ಅಂದ್ಕೊಂಡೆ ಅಂತಂದರೆ, ನಾವೇನು ಕರೆದಿರಲ್ಲ, ಬಟ್ ಅದು ನಾನು ನಾನ್ ಸ್ಟಾಪ್ ಜಾಸ್ತಿ 160-170 ಕಿಲೋಮೀಟರು ಹಿಂಗೆ ನಾನ್ ಸ್ಟಾಪ್ ಹೊಡಿತೀನಿ. ಬೇರಿಂಗ್ ಹೀಟ್ ಆಯಿತು ಅಂದರೆ, ಸೊ ಆ ಟ್ರಾನ್ಸ್ಫರ್ ಆಗಿ ಅಲಾಯ್ಗೆ ಹೋಗಿರುತ್ತೆ ನನಗೆ ಗೊತ್ತಿರೋಂಗೆ. ಸೊ ಬೇರಿಂಗ್ ಕಂಪ್ಲೀಟ್ ಹೀಟ್ ಆಗಿರುತ್ತಲ್ಲ, ಸೊ ಗ್ರೀಸ್ ಇದ್ದೇ ಇರುತ್ತೆ. ಬಟ್ ಅದು 160 ನೀವು ಗಾಡಿ ಓಡಿಸಿದ್ರು ಆ ರೆಸ್ಟ್ ಬೇಕಾಗಿರೋದು ನನಗೆ ಗೊತ್ತಿರೋಂಗೆ. ಗಾಡಿಗೆ ಇಂಜಿನ್ ಏನಾಗಲ್ಲ, ಆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ತನಕ ರೀಚ್ ಆಗುತ್ತೆ, ಆಯಿಲ್ ಇರುತ್ತೆ, ಸರ್ಕ್ಯುಲೇಟ್ ಆಗುತ್ತೆ, ನೀವು ಆಯಿಲ್ ಚೇಂಜ್ ಮಾಡಿಸ್ತೀರ, ಇಂಜಿನ್ ಏನಾಗಲ್ಲ, ಹೀಟ್ ಆಗುತ್ತೆ, ಮ್ಯಾಕ್ಸಿಮಮ್ ಹೀಟ್ ತನಕ ಆಗುತ್ತೆ ಅಷ್ಟೇ. ನಮ್ಮ ಗಾಡೀಲಿ ಎಫೆಕ್ಟ್ ಬರೋದೇ ಬೇರಿಂಗು. ಸೊ ನಾನ್ ಸ್ಟಾಪು ಅಷ್ಟು ಓಡಿಸಿದ್ರೆ ಮೇ ಬಿ ತಡೆಯಲ್ಲ ಅನಿಸುತ್ತೆ. ಮೇ ಬಿ ಅಷ್ಟಕ್ಕೆಲ್ಲ ಕೆಪಾಸಿಟಿಗೆಲ್ಲ ಮಾಡಿರಲ್ಲ. ಕಮ್ಯೂಟರ್ ಗಾಡಿಗೆಲ್ಲ ಅಷ್ಟು ಕೆಪಾಸಿಟಿಲ್ಲ ಮಾಡ್ತಾರೆ, ಟೂರಿಂಗ್ ಗಾಡಿಗೆಲ್ಲ ಅದ್ರ ತಕ್ಕಂಗೆ ಕೆಪಾಸಿಟಿ ಮೋಲ್ಡಿಂಗ್ ಆಲೈಸ್ ಎಲ್ಲ ಮಾಡ್ತಾರೆ. ನಮ್ಮ ಗಾಡಿಗೆ ಅಷ್ಟೆಲ್ಲ ಮಾಡಿರಲ್ಲ. ನಾನು 160, 170, 180 ಮ್ಯಾಕ್ಸಿಮಮ್ 180 ಕಿಲೋಮೀಟರ್ ತನಕ ನಾನ್ ಸ್ಟಾಪ್ ವಿತೌಟ್ ಇವನ್ ಸಿಂಗಲ್ ಸ್ಟಾಪ್. ನಿಲ್ಲಿಸಿದ್ರೆ ಒಂದು 5 ನಿಮಿಷ ನಿಲ್ಲಿಸಿರ್ತೀನಿ, ಸುಸು ಮಾಡೋಕ್ಕೆ ಅಷ್ಟೇ ಹೊಡೆದಿದ್ದೀನಿ. ನಂದು ಹಿಸ್ಟ್ರಿ ಇದೆ, 180 ಕಿಲೋಮೀಟರ್ ನಾನ್ ಸ್ಟಾಪ್ ಹೊಡೆದಿದ್ದೀನಿ. 160, 170, 180 ಎಲ್ಲ ನಾನ್ ಸ್ಟಾಪ್ ಹೊಡೆದಿದ್ದೀನಿ. ನನಗೆ ಗೊತ್ತಿರಂಗೆ ಆ ರೀಸನ್ಗೆ ಒಂದು ವೇರ್ ಔಟ್ ಆಗಿರುತ್ತೆ. ನನಗನ್ಸಿರಂಗೆ ಅದೊಂದು ರೀಸನ್ ಇರುತ್ತೆ. ಬಟ್ ಇನ್ನೊಂದು ರೀಸನ್ ಏನು ಗೊತ್ತಾ, ಅಲೈನ್ಮೆಂಟ್ ಟೈಮಲ್ಲಿ, ಚೈನ್ ಅಲೈನ್ಮೆಂಟ್ ಟೈಮಲ್ಲಿ ಸ್ವಲ್ಪ ಒಂದು ಕಡೆ ಸ್ಟ್ರೆಸ್ ಜಾಸ್ತಿ ಇತ್ತು ಅಂದರು. ಅಂದರೆ ಚೈನ್ ಅಲೈನ್ಮೆಂಟ್ ಹೋದರೆ ಚೈನ್ಸ್ ಪಾಕೆಟ್ ಹೋಗುತ್ತೆ, ಓಕೆ ಅದೊಂದು. ನಂದೊಂದು ಕಡೆ ಚೈನ್ಸ್ ಪಾಕೆಟ್ ಹೋಗೋದು ರೀಸನ್, ಒಂದು ಶೋರೂಮಲ್ಲಿ ಮಾಡಿಸಿದ್ದೆ ಚೈನ್ ಅಡ್ಜಸ್ಟ್ಮೆಂಟು. ಅವಾಗ ಒಂದು ಕಡೆ ಹೆವಿ ಎಳೆದು ಟೈಟ್ ಮಾಡಿಬಿಟ್ಟಿದ್ರು, ಅಡ್ಜಸ್ಟ್ಮೆಂಟಲ್ಲಿ ಗೊತ್ತಲ್ಲ ಅದು. ಅವಾಗಿಂದ ಚೈನ್ಸ್ ಪಾಕೆಟ್ ಹೋಯ್ತು ಒಂದು. ನನಗೆ ಅವಾಗಿಂದನೇ ಎಫೆಕ್ಟ್ ಆಗಿದ್ದು, ಆಲ್ಮೋಸ್ಟ್ ಶೋರೂಮಲ್ಲಿ ಬಿಟ್ಟಾಗಿದೆ, ಅಲ್ಲೇ ಎಫೆಕ್ಟ್ ಆಗಿದ್ದು. ಸೊ ಹೀಟ್ ಆಗಿಬಿಟ್ಟು ಫ್ರಂಟ್ ಏನಾಗಿಲ್ಲ, ಬಟ್ ಚೇಂಜ್ ಮಾಡಿಸಿದ್ದೀನಿ. ಸೊ ಆವಾಗಲೇ ಬೇರಿಂಗ್ ಚೇಂಜ್ ಮಾಡಿದಾಗ ಒಂದು ಪೀಸ್ ಹಾಕ್ಬಿಟ್ಟು ಪ್ಯಾಕಿಂಗ್ ಕೊಟ್ಟು ಹಾಕಿದ್ರು. 40,000 ಅಲ್ಲ ಸಾರಿ, ಶೋರೂಮ್ ಬಿಟ್ಟು ಈಗ ಒಂದು 30,000 ಬ್ಯಾಕ್ ಸೈಡು ಅವಾಗಲೇ ಹೋಗಿತ್ತು. ಅಂದರೆ 50,000 ಓಡಿಸಾದ್ಮೇಲೆ ಅವಾಗಲೇ ಒಂದು ಪ್ಯಾಕಿಂಗ್ ಕೊಟ್ಟು ಹಾಕಿದ್ರು. ಬಂದಿದೆ, ಇಷ್ಟು ವರ್ಷ ಬಂದಿದೆ. 1 ವರ್ಷ 1.5 ವರ್ಷ ಮೇಲೆ ಬಂದಿದೆ. ಒಂದು 30,000 ಕಿಲೋಮೀಟ್ರಿಗಂತೂ ಬಂದೈತೆ, ಎಲ್ಲೆಲ್ಲೋ ಹೋಗಿದ್ದೀನಿ. ಸೊ ಇವಾಗ ಲೈಟ್ ಶೇಕ್ ಆಗ್ತಿತ್ತು, ಗೊತ್ತಾಯಿತು. ಅಂದರೆ ಏನೋ ಕಟ್ ಅನ್ನೋದು, ಡಬಲ್ಸ್ ಕುತ್ಕೊಂಡ್ರೆ ಕಟ್ ಅನ್ನೋದು, ಅಂದರೆ ಲೂಸ್ ಆಗೋದಲ್ಲ ಬೇರಿಂಗು, ಕಟ್ ಅನ್ನೋದು. ಸೊ ನಾನು ಸೆಂಟರ್ ಸ್ಟ್ಯಾಂಡಾಗಿ ನೋಡಿದೆ, ಹಿಂಗೆ ಎಳ್ಳಾಡಿಸ್ದೆ. ಸೊ ಗೊತ್ತಾಯಿತು ಬೇರಿಂಗ್ ಹೋಗುತ್ತೆ ಅಂತ. ಇಮಿಡಿಯೇಟ್ ಅಲ್ಲೇ ಲೋಕಲಲ್ಲಿ ಬೇರೆ ನಮ್ಮ ಮನೆ ಹತ್ರದೇ ಒಂದು ಬೇರಿಂಗ್ ಹೋಗಿರುತ್ತೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಬೇರಿಂಗ್ ಪುಡಿಯಾಗಿರುತ್ತೆ ಅಂದ್ಕೊಂಡು. ಸೊ ಪುಡಿಯಾಗಿರುತ್ತೆ ಅಂದ್ಕೊಂಡು ಚೇಂಜ್ ಮಾಡ್ಸೋಕ್ಕೆ ಅಂತ ಬಿಚ್ಚಿಸ್ತು, ಲಪ್ಪಂದು ಬಿತ್ತು. ಆವಾಗಲೇ ಗೊತ್ತಾಯಿತು ಪ್ಯಾಕಿಂಗ್ ಕೊಟ್ಟಿದ್ರಲ್ವಾ, ಬಿಚ್ಕೊಂಬಿಟ್ಟೈತೆ ಅಂತ ಅಂದ್ಬಿಟ್ಟು. ಅಂದರೆ ಅವ್ರೇನೋ ಆ ಟೈಮಲ್ಲಿ ಇಮಿಡಿಯೇಟಾಗಿ ಆ ಗ್ಯಾರೇಜವ್ರು ಚೇಂಜ್ ಮಾಡ್ರು, ನಾನು ಕೇಳಿದೆ ಅಂತ ಅಂದ್ಬಿಟ್ಟು. ನಾಳೆ ಡ್ಯೂಟಿ ಹೋಗ್ಬೇಕಾಗಿತ್ತಲ್ಲ ಅಂತ ಸಂಜೆ ಒಂದು 8 ಗಂಟೆಗೆ ಅವ್ರು ಹೇಳಿದ್ರು, ಅಣ್ಣ ಅದು ಬರಲ್ಲ, ಪ್ಯಾಕಿಂಗ್ ಕೊಟ್ಟಿದ್ದೀವಿ, ನೆಕ್ಸ್ಟ್ ಸರ್ವಿಸಲ್ಲಿ ಚೇಂಜ್ ಮಾಡಿಸ್ಕೊಳ್ಳಿ ಅಂತ. ಸರಿ ಅಂತ ಒಂದು ರೌಂಡ್ ಹೋದೆ. ಅವಾಗೇನು ಸೌಂಡ್ ಬರಲಿಲ್ಲ. ಬೆಳಗ್ಗೆ ಕೂತ್ಕೊಂಡು ಡಬಲ್ಸ್ ಕೂತ್ಕೊಂಡು ಕಟ್ ಅಂತ ಇಮಿಡಿಯೇಟ್ ನಿಲ್ಲಿಸ್ದೆ. ಎಲ್ಲದಿಂದನೂ ತರಿಸ್ದೆ. ಮ್ಯಾಗ್ವಿಲ್ಗೆ 5,300 ಪ್ಲಸ್ ಸೈಕಲ್ ಶಾಪ್ ಅವ್ನಿಗೆ. ಅಂದರೆ ಇನ್ನೇನು ಮ್ಯಾಗ್ವಿಲ್ ಹಾಕಿದ್ಮೇಲೆ ಟ್ಯೂಬ್ಲೆಸ್ ನಕ್ ಅದೊಂದು 200, ಲೇಬರ್ 100, 300, ಇವ್ರಿಗೆ 50. ಒಟ್ಟು 5,500 5,600 ಆಯ್ತು.
ಸೊ ಹೊಸ ವೀಲಿ ಟೈರ್ ಚೇಂಜ್ ಆಯಿತು, ಈಗ ಬೇರಿಂಗ್ ಹಾಕ್ತಾರೆ. ಇದು ಹಳೆ ವೀಲು, 2 ಟೈರ್ ಚೇಂಜ್ ಆಗಿ ನೋಡಿ ಫುಲ್ ಸ್ಕ್ರ್ಯಾಚು. ಇರಲಿ ನೋಡೋಣ, ಏನೂ ಮಾಡಲ್ಲ. ಬಟ್ ಇಫ್ ಇನ್ ಕೇಸ್ ಅದು ಗಾಯ ಮಾಡಿಸಿದ್ರೆ ಇದು ಹಾಕೋಕ್ಕೆ ಅಂತ ಇಟ್ಟಿರ್ತೀನಿ. ಬಟ್ ಗೊತ್ತಿಲ್ಲ ಯಾವತ್ತು ತುಕ್ಕಕ್ಕೆ ಹಾಕ್ತೀನೋ. ಆ್ಯಕ್ಚುಲಿ ಇಷ್ಟು ರೇಟಾಗಿ ಹೋಗಬೇಕು, ಬಟ್ ಅದ್ರಲ್ಲಿ ಲಪಕ್ ಅಂತ ಉದುರಿದ್ದು, ಅದೇ ಮೈನ್ ರೀಸನ್ ಅಷ್ಟೇ. ಇದು ಇನ್ನೊಂದು ಸೈಡ್ದು. ಸೊ ಇವಾಗ ಗಾಡಿ ಆಲ್ಮೋಸ್ಟ್ 90,000 ನೋಡಿದೆ. ನಾನು ಇನ್ನು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ರೆ ನಾನು ಆವಾಗ ಮಾಡ್ತಿದ್ದೆ, ಒಂದು 2-3 ಗಾಡಿ ರಿವ್ಯೂ ಏನೋ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ನಾನು ಮೋಟೋ ವ್ಲಾಗು ಮಾಡಿದ್ದೀನಿ, ಟ್ರಾವೆಲು ಮಾಡ್ತೀನಿ. ಸೊ ರಿವ್ಯೂ ಮಾಡಿಲ್ಲ, ನನ್ನ ಗಾಡಿನೂ ಮಾಡಿಲ್ಲ. ಯಾಕೆ ಅಂದರೆ ನಾನು 1 lakh ಕಿಲೋಮೀಟರ್ಸ್ ಓಡಾದ್ಮೇಲೆ ಓನರ್ ರಿವ್ಯೂ ಕೊಡ್ತೀನಿ. ಕಂಪ್ಲೀಟ್ ಸರ್ವೀಸು, ಎಷ್ಟು ಸರ್ವಿಸ್ ಅಂತ ಹೇಳಲ್ಲ, ಬಟ್ ಮಾಡಿಸಿದ್ದೀನಿ. 2,500 ಫಿಕ್ಸ್, 2,500 ಮ್ಯಾಕ್ಸಿಮಮ್ 3,000 ಕಿಲೋಮೀಟರ್ ಸರ್ವಿಸು. ಸೊ ಸರ್ವಿಸ್ ಡೀಟೇಲು, ಮೇಂಟೆನೆನ್ಸ್ ಬಗ್ಗೆ ಅಂದರೆ 1 lakh ಕಿಲೋಮೀಟ್ರ್ ಓಡಾದ್ಮೇಲೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ನನ್ನ ಗಾಡಿ ಮಾಡ್ತೀನಿ 1 lakh ಹೋಗಾದ್ಮೇಲೆ. ಕಮೆಂಟ್ ಮಾಡಿ ನೀವು ಬೇಕಾದರೆ, ರಿವ್ಯೂ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. 1 lakh ಓಡಾದ್ಮೇಲೆ ಕಂಪ್ಯೂಟರ್ ಗಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಓಕೆನಾ? ಬಾಯ್, ಸಿಗೋಣ.